ಮೈಸೂರು ದಸರಾಗೆ ಮುಹೂರ್ತ ಫಿಕ್ಸ್ ಆಗಿದೆ. ಈ ಬಾರಿ ಅದ್ದೂರಿ ದಸರಾ ಆಚರಣೆಗೆ ಸರ್ಕಾರ ಮುಂದಾಗಿದ್ದು 11 ದಿನಗಳ ಕಾಲ ಸಾಂಸ್ಕೃತಿಕ ನಗರಿಯಲ್ಲಿ ದಸರಾ ದರ್ಬಾರ್ ನಡೆಯಲಿದೆ. ಮೈಸೂರು ದಸರಾಗೆ ಮುಹೂರ್ತ ಫಿಕ್ಸ್. ಈ ಬಾರಿ ಅದ್ದೂರಿ ದಸರಾ ಆಚರಣೆಗೆ ಸಿಎಂ ಪ್ಲಾನ್. ದಸರಾ ಅಂದ್ರೆ ಸಂಭ್ರಮ, ದಸರಾ ಅಂದ್ರೆ ಸಡಗರ. ಮೈಸೂರು ದಸರಾ ನೋಡೋದಕ್ಕೆ ಅಂತಾನೆ ವಿಶ್ವದ ನಾನಾ ಭಾಗದಿಂದ ಜನ ಬರ್ತಾರೆ. ಸಾಂಸ್ಕೃತಿಕ ನಗರಿಯಲ್ಲಿ ನಡೆಯುವ 9 ದಿನಗಳ ಉತ್ಸವಕ್ಕೆ ಇಡೀ ವಿಶ್ವವೇ ತಲೆದೂಗಿ ಹೋಗುತ್ತೆ. ಹೀಗಾಗಿ ಈ ಬಾರಿಯ ಮೈಸೂರು ದಸರಾಗೂ ಮುಹೂರ್ತ ಫಿಕ್ಸ್ ಆಗಿದೆ. ಅಕ್ಟೋಬರ್ 11ರಿಂದ ಅಕ್ಟೋಬರ್ 21ರವರೆಗೂ ದಸರಾ ಮಹೋತ್ಸವ ಆಚರಿಸೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಈ ಬಾರಿಯ ದಸರಾ ಸಿಎಂ ಡಿಕೆಶಿ ಪಾಲಿಗೆ ತುಂಬಾ ಸ್ಪೆಷಲ್. ಯಾಕಂದ್ರೆ ಡಿಕೆಶಿ ನೇತೃತ್ವದಲ್ಲೇ ದಸರಾ ಉತ್ಸವ ನಡೆಯಲಿದೆ. ಹೀಗಾಗಿಯೇ ಸುದ್ದಿಗೋಷ್ಠಿ ನಡೆಸಿದ ಸಿಎಂ 9 ದಿನಗಳ ವಿವರವನ್ನ ಬಿಚ್ಚಿಟ್ಟಿದ್ದಾರೆ. ಜುಲೈ 26ರಿಂದ ಗಜಪಯಣ ಶುರುವಾಗಲಿದ್ದು ಅಕ್ಟೋಬರ್ 11ರಿಂದ ಅಕ್ಟೋಬರ್ 21ರವರೆಗೆ ದಸರಾ ಉತ್ಸವ ನಡೆಯಲಿದೆ. ಅಕ್ಟೋಬರ್ 11ಕ್ಕೆ ಚಾಮುಂಡಿ ಬೆಟ್ಟದಲ್ಲಿ ದಸರಾ ಮಹೋತ್ಸವಕ್ಕೆ ಅಧಿಕೃತ ಚಾಲನೆ ನೀಡಲಿದ್ದಾರೆ. ನಂತರ ಅಕ್ಟೋಬರ್ 18ಕ್ಕೆ ಮಹಾನವಮಿ ಪೂಜೆಗಳು ನಡೆಯಲಿದ್ದು ಅಕ್ಟೋಬರ್ 19ಕ್ಕೆ ಆಯುಧ ಪೂಜೆ ಸಂಭ್ರಮ ಕಳೆಗಟ್ಟಲಿದೆ. ನಂತರ ಅಕ್ಟೋಬರ್ 21ರಂದು ನಂದಿ ಧ್ವಜ ಪೂಜೆ, ಜಂಬೂ ಸವಾರಿ ನಡೆಯಲಿದೆ. ಮಧ್ಯಾಹ್ನ 4:10ರಿಂದ 4:35ರ ಶುಭ ಮೀನ ಲಗ್ನದಲ್ಲಿ ತಾಯಿ ಚಾಮುಂಡಿಗೆ ಪುಷ್ಪಾರ್ಚನೆ ನಡೆಯಲಿದ್ದು ವಿಶ್ವವಿಖ್ಯಾತ ಜಂಬೂ ಸವಾರಿಯೂ ಸಾಗಲಿದೆ. ದಸರಾ ಮಹೋತ್ಸವದ ಉದ್ಘಾಟನೆಯನ್ನ ಅಕ್ಟೋಬರ್ 11ನೇ ತಾರೀಕು ಬೆಳಿಗ್ಗೆ 11:50 ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಜಂಬೂ ಸವಾರಿ ಪುಷ್ಪಾರ್ಚನೆ ಕೂಡ ಅದೇ ದಿನ 21ನೇ ತಾರೀಕು ಅಕ್ಟೋಬರ್ 1 4:10 ಅದನ್ನು ಪರಂಪರೆಯನ್ನು ಉಳಿಸ್ಕೊಂಡು ಮಾಡುವಂಥದ್ದು. ಈ ಬಾರಿಯ ದಸರಾವನ್ನ ಅದ್ಧೂರಿಯಾಗಿ ಮಾಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ. ಇದೇ ನಿಟ್ಟಿನಲ್ಲೇ ಅಂತಾರಾಷ್ಟ್ರೀಯ ಮಟ್ಟದ ಗಾಯಕರನ್ನ ಕರೆಸಲು ಚಿಂತನೆ ನಡೆಸಿದೆ. ಅಲ್ಲದೆ ಪ್ರತಿ ಬಾರಿಯೂ ದಸರಾ ಪಾಸ್ ದುರ್ಬಳಕೆ ಮಾಡಿಕೊಳ್ತಾರೆ ಅನ್ನೋ ಆರೋಪ ಕೇಳಿ ಬರುತ್ತಲೇ ಇರುತ್ತೆ. ಅದಕ್ಕೆ ಈ ಬಾರಿ ಕಡಿವಾಣ ಹಾಕೋದಕ್ಕೆ ಸಿಎಂ ಡಿಕೆಶಿ ಚರ್ಚೆ ನಡೆಸಿದ್ದಾರೆ. ಒಟ್ನಲ್ಲಿ ಈ ಬಾರಿಯ ದಸರಾ ಅದ್ಧೂರಿಯಾಗಿ ನಡೆಯಲಿದ್ದು ಡಿಕೆಶಿ ಪಾಲಿಗೂ ಸ್ಪೆಷಲ್ ಆಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ. ಉಡುಪಿಯ ಮಣಿಪಾಲದ ಪರ್ಕಳ ಸಮೀಪ ಶಾಲಾ ಬಸ್ ಪಲ್ಟಿ, 7 ಮಕ್ಕಳಿಗೆ ಗಾಯ, ಓರ್ವ ಮಗುವಿನ ತಲೆಗೆ ಗಂಭೀರ ಪೆಟ್ಟು. ಡಕೋಟಾ ಬಸ್ನಿಂದಲೇ ಅಪಘಾತ ಅಂತ ಸ್ಥಳೀಯರ ಆರೋಪ. ಮೀನು ಹಿಡಿಯಲು ಹೋದ 2 ನಾಪತ್ತೆ, ಕೊಡಗಿನ ಹೇಮಾವತಿ ನದಿಯ ಹಿನ್ನೀರಿನಲ್ಲಿ ಘಟನೆ. ನಾಪತ್ತೆಯಾದವರಿಗೆ ನಡೆದಿದೆ ಶೋಧ ಕಾರ್ಯ.